ಮಕ್ಕಳೇ, ಈ ಪಾಠದಿಂದ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ 3 ಮಾರ್ಕ್ಸ್ ಬರುತ್ತೆ. ಆ 3 ಮಾರ್ಕ್ಸು ಲಾಸ್ಟ್ 4 to 5 ಇಯರ್ಸ್ ನಲ್ಲಿ 100% ಆಗಿ ಎಕ್ಸರ್ಸೈಸ್ ಅಂದರೆ ಟೆಕ್ಸ್ಟ್ ಬುಕ್ಕಿನ ಅಭ್ಯಾಸ ಭಾಗದಿಂದಲೇ ಬಂದಿರುವಂತಹದ್ದು. ಹೀಗಾಗಿ ಈ ವಿಡಿಯೋವನ್ನ ನೋಡಿದ್ರೆ 3 ಮಾರ್ಕ್ಸು ನಿಮ್ಮ ಪಾಕೆಟ್ ಅಲ್ಲಿರುತ್ತೆ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣವಾ? ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟು, ನೀವೆಲ್ಲರೂ ಸಹ ಕಮೆಂಟ್ ಅಲ್ಲಿ ನನಗೆ ತಿಳಿಸ್ಬೇಕು ಆನ್ಸರ್ಸ್ಗಳನ್ನ, ಕೀವರ್ಡ್ಸ್ಗಳನ್ನ. ಯಾಕಂದ್ರೆ ಇದನ್ನ 3 ತಿಂಗಳಾಯ್ತು ನೀವು ಓದ್ತಾ ಇದ್ದೀರಾ. ಹಾಗೆ ಪ್ರತಿಯೊಂದು ಸ್ಟಾರ್ಟಿಂಗ್ ಚಾಪ್ಟರ್ ಅನ್ನ ಎಲ್ಲರೂ ಸಹ ಓದಿರ್ತೀರಾ. ಅದಕ್ಕೋಸ್ಕರ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಒನ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇರಬಹುದು, ಬಟ್ ನಾನು ಕನ್ನಡದಲ್ಲೂ ವರ್ಡ್ಸ್ಗಳನ್ನ ಹೇಳ್ತೇನೆ. ಹೀಗಾಗಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳೇ, ಐ ಆಮ್ ಹಿಯರ್ ಫಾರ್ ಯು. 1453 ಆಟೋಮನ್ ಟರ್ಕ್ಸ್ ಆಕ್ಯುಪೈಡ್. ಆಟೋಮನ್ ಟರ್ಕ್ಸ್ ವಶಪಡಿಸ್ಕೊಳ್ತಾರೆ 1453ರಲ್ಲಿ. ಯಾವ ಪ್ಲೇಸ್ ಅನ್ನ? ಟಿಕ್ ಟಿಕ್ 3 ಕಮೆಂಟ್ ಮಾಡಿ, ಪಾಸ್ ಮಾಡಿ ಕಮೆಂಟ್ ಮಾಡಿ. ಟಿಕ್ ಟಿಕ್ 2, ಟಿಕ್ ಟಿಕ್ 1. ದ ಕರೆಕ್ಟ್ ಆನ್ಸರ್ ಈಸ್ ಕಾನ್ಸ್ಟಾಂಟಿನೋಪಲ್. ದ ಸೀ ರೂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್ ವಾಸ್ ಡಿಸ್ಕವರ್ಡ್ ಬೈ. ಸಮುದ್ರ ಮಾರ್ಗವನ್ನ, ಜಲಮಾರ್ಗವನ್ನ ಕಂಡುಹಿಡಿದವರು ಯಾರು? ಭಾರತ ಮತ್ತು ಯುರೋಪಿನ ಮಧ್ಯೆ. ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಆಗಿರುವಂತಹ ಕ್ವಶನ್. ಕಮೆಂಟ್ ಮಾಡಿದ್ರ? ಈಸಿ ಆಗಿರುವಂತಹದ್ದು. ದಿಂದ ಸ್ಟಾರ್ಟ್ ಆಗತ್ತೆ ಹೆಸರು. ಟಿಕ್ ಟಿಕ್ 3, 2, 1. ವಾಸ್ಕೋ ಡ ಗಾಮಾ. ಇನ್ 1741 ಡಚ್ ಡಿಕ್ಲೇರ್ಡ್ ವಾರ್ ಆನ್. 1741ರಲ್ಲಿ ಡಚ್ಚರು ಯುದ್ಧವನ್ನ ಘೋಷಿಸ್ತಾರೆ. ಯಾವ ಒಂದು ಸಂಸ್ಥಾನದ ಮೇಲೆ? ಕಿಂಗ್ಡಮ್ ಆಫ್ ವಾಟ್? ಮಾರ್ತಾಂಡವರ್ಮ. ನೆನಪು ಬರ್ತಾ ಇದೆಯಾ? ಬಂತ ಆನ್ಸರು? ಎಸ್, ತ್ರಾವನ್ಕೋರ್, ತಿರುವಾಂಕೂರು ಸಂಸ್ಥಾನ. ದ ಕ್ಯಾಪಿಟಲ್ ಆಫ್ ದ ಫ್ರೆಂಚ್ ಇನ್ ಇಂಡಿಯಾ ವಾಸ್. ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು ಭಾರತದಲ್ಲಿ? ಯಾವುದು? ಗೋವಾನ? ಅಲ್ಲ ತಾನೆ. ಮತ್ಯಾವುದು? ಪಾಂಡಿಚೇರಿನ? ಎಸ್, ಪಾಂಡಿಚೇರಿ ಇಸ್ ದ ರೈಟ್ ಆನ್ಸರ್. 4 ಆನ್ಸರ್ಸ್ಗಳು ಕರೆಕ್ಟ್ ಆಗಿದ್ರೆ ಪ್ಯಾಟ್ ಆನ್ ದ ಬ್ಯಾಕ್ ಅಂಡ್ ಐ ಆಮ್ ಸೂಪರ್ ಪ್ರೌಡ್ ಆಫ್ ಯು. 5ನೇ ಪ್ರಶ್ನೆ. ದ ವಾರ್ ದಟ್ ಬ್ರೋಕ್ ಔಟ್ ಬಿಟ್ವೀನ್ ಸಿರಾಜ್ ಉದ್ದೌಲ್ ಅಂಡ್ ರಾಬರ್ಟ್ ಕ್ಲೈವ್ ಇನ್ 1757. 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತೆ ಸಿರಾಜ್ ಉದ್ದೌಲರ ನಡುವೆ ನಡೆದಂತಹ ಯುದ್ಧ ಯಾವುದು? ದ ಫೇಮಸ್ ದಿಂದ ಸ್ಟಾರ್ಟ್ ಆಗುವಂತಹದ್ದು. ಪಾಸ್ ಅಂಡ್ ಕಮೆಂಟ್. ಬ್ಯಾಟಲ್ ಆಫ್ ಪ್ಲಾಸಿ. ಪ್ಲಾಸಿ ಕದನ. ದ ದಿವಾನಿ ರೈಟ್ಸ್ ಓವರ್ ಬೆಂಗಾಲ್ ವೇರ್ ಹ್ಯಾಂಡೆಡ್ ಓವರ್ ಟು ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬೈ. ದಿವಾನಿ ಹಕ್ಕುಗಳನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾರು ಹ್ಯಾಂಡ್ ಓವರ್ ಮಾಡ್ತಾರೆ, ಯಾರು ಕೊಡ್ತಾರೆ? ಸಿಂಪಲ್ ಇರುವಂತಹ ಆನ್ಸರ್ ಆಗಿದೆ. 2ನೇ ಶಾ ಆಲಂನ. ಸೆಕೆಂಡ್ ಶಾ ಆಲಂ. ಹೌದಾ? ಶಾ ಆಲಂ ದ ಸೆಕೆಂಡ್. ಕಮೆಂಟ್ ಅಲ್ಲಿ ಕರೆಕ್ಟ್ ಇದ್ರೆ ಎಸ್ ಅಂತ ಹಾಕಿ. 7ನೇದು ಲಾಸ್ಟ್ ಆಫ್ ನಮ್ಮ ಫಿಲ್ ಇನ್ ದ ಬ್ಲಾಂಕ್ಸ್. ಡ್ಯುಯಲ್ ಗವರ್ಮೆಂಟ್ ಪಾಲಿಸಿ. ದ್ವಿ ಸರ್ಕಾರವನ್ನ ತಂದಂಥವರು ಯಾರು? ಇದಂತೂ ಪ್ರತಿಯೊಂದು ಮಗುವಿಗೆ ಗೊತ್ತೇ ಇರಬೇಕು. ದಿಂದ ಸ್ಟಾರ್ಟ್ ಆಗತ್ತೆ. ಒಂದು ಕ್ಲೈವ್, ಅದ್ರ ಹಿಂದೇನು ಬರುತ್ತೆ? ಪಾಸ್ ಅಂಡ್ ಕಮೆಂಟ್. ರಾಬರ್ಟ್ ಕ್ಲೈವ್ ಇಸ್ ದ ರೈಟ್ ಆನ್ಸರ್. 7 ಪ್ರಶ್ನೆಗಳನ್ನ ಮುಗಿಸಿದ್ದೇವೆ. ಥಾಲಾ ಫಾರ್ ಅ ರೀಸನ್ ಅಂತ ಹೇಳ್ಬಹುದು. ಏನ್ ರ್ಯಾಂಡಮ್ ಆಗಿ ಏನೇನೋ ಅಂತ ಹೇಳ್ತಾ ಇರ್ತೇನೆ. ಲೆಟ್ಸ್ ಗೋ ಟು ದ 8th ಕ್ವಶನ್. ಇಂಡಿಯಾ ಮತ್ತೆ ಯುರೋಪಿನ ನಡುವೆ ಮಿಡ್ಲ್ ಏಜಸ್ ಮಧ್ಯಕಾಲೀನ ಯುಗದಲ್ಲಿ ಹೇಗೆ ಟ್ರೇಡ್ ವ್ಯಾಪಾರ ಆಗ್ತಾ ಇತ್ತು? ಸೋಷಿಯಲ್ ಸೈನ್ಸ್ ಅಂದ್ರೆ ಕೀವರ್ಡ್ಸ್ಗಳು. ಇಲ್ಲಿ 4-5 ಕೀವರ್ಡ್ಸ್ಗಳು ಬರುತ್ತೆ. ಒಂದು ಕಾನ್ಸ್ಟಾಂಟಿನೋಪಲ್, ಮತ್ತೊಂದು ಅರಬ್ ಮರ್ಚೆಂಟ್ಸ್, ಅರಬ್ ವ್ಯಾಪಾರಿಗಳು. ಇಟಾಲಿಯನ್ ಮರ್ಚೆಂಟ್ಸ್, ಇಟಾಲಿಯನ್ ವ್ಯಾಪಾರಿಗಳು. ಹಾಗೆ ಮೊನೋಪೊಲಿ, ಏಕಸ್ವಾಮ್ಯವನ್ನ ಸಾಧಿಸಿರ್ತಾರೆ. ಭಾರತ ಫಾರ್ ಎಕ್ಸಾಂಪಲ್ ಏಷ್ಯಾದಿಂದೆಲ್ಲ ಅರಬ್ಬರು ತೆಗೆದುಕೊಂಡು ಹೋಗ್ತಿದ್ರು. ಹಾಗೆ ಅಲ್ಲಿ ಯುರೋಪ್ನಲ್ಲಿ ಇಟಾಲಿಯನ್ಸು ಸ್ಪ್ರೆಡ್ ಮಾಡ್ತಾ ಇದ್ರು. ಹೀಗಾಗಿ ಇವರಿಬ್ಬರಿಗೆ ಲಾಭ ಆಗ್ತಾ ಇತ್ತು. ಸಿಂಪಲ್ ಆಗಿರುವಂತಹ ಫ್ಯಾಕ್ಟು ನಿಮ್ಗೆ ಗೊತ್ತಾಗಿದೆ ಅನ್ಕೊಳ್ತೇನೆ. ನೆಕ್ಸ್ಟ್, ಕಾಸಸ್ ದಟ್ ರಿಸಲ್ಟೆಡ್ ಇನ್ ದ ಡಿಸ್ಕವರಿ ಆಫ್ ನ್ಯೂ ಸೀ ರೂಟ್. ಭಾರತಕ್ಕೆ ಹೊಸ ಜಲಮಾರ್ಗಕ್ಕೆ ಕಾರಣವಾದ ಅಂಶಗಳು. 3 ಇನ್ವೆನ್ಷನ್ಸ್ಗಳಾಗತ್ತೆ, ಆವಿಷ್ಕಾರಗಳು. ಯಾವುದು ಆ 3 ಆವಿಷ್ಕಾರಗಳು? ಪಾಸ್ ಅಂಡ್ ಕಮೆಂಟ್. ದಿಕ್ಸೂಚಿ, ಕಂಪಾಸ್. ಆಸ್ಟ್ರಲೋಬ್, ನಕ್ಷತ್ರ ಉನ್ನತಿ ಮಾಪನ. ಗನ್ ಪೌಡರ್, ಸಿಡಿಮದ್ದು. ಹಾಗೆ ಸ್ಪೇನ್ ಇರಬಹುದು, ಪೋರ್ಚುಗಲ್ ಇರಬಹುದು, ಇವರೆಲ್ಲರೂ ಕಿಂಗ್ಸ್ ಏನ್ ಮಾಡ್ತಾರೆ? ನಾವಿಕರಿಗೆ, ಸೇಲರ್ಸ್ಗಳಿಗೆ ಸಪೋರ್ಟ್ ಮಾಡ್ತಾರೆ. ನೀವು ಹೋಗಿ ಹೊಸ ಜಲಮಾರ್ಗವನ್ನ ಕಂಡಿಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ಲೀಸ್ಟ್ ದ ಯುರೋಪಿಯನ್ಸ್ ಹೂ ಕೇಮ್ ಟು ಇಂಡಿಯಾ ಫಾರ್ ಟ್ರೇಡ್. ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಯಾರು? 4 ದೇಶಗಳ ಹೆಸರು ಬರಬೇಕು. ಯಾವುದು ಅದು? ಬ್ರಿಟಿಷರಂತೂ ಗೊತ್ತೇ ಇದೆ. ಫಸ್ಟ್ ಬಂದವರು ಯಾರು? ಪೋರ್ಚುಗೀಸರು. ಮತ್ತೆ ಯಾರು? ಫ್ರೆಂಚರು, ಡಚ್ಚರು.
ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು, ಇವೇ ಆ 4 ಆಗಿರುವಂತಹದ್ದು. ಫಸ್ಟ್ ಪೋರ್ಚುಗೀಸರು, ಡಚ್ಚರು, PDEF. ಓ ಮೈ ಗಾಡ್, PDEF ಒಂದು ಶಾರ್ಟ್ ಫಾರ್ಮ್ ಆಗತ್ತೆ, ನೆನಪಲ್ಲಿಟ್ಕೊಳ್ಳಿಕ್ಕೆ. ಮಾರ್ತಾಂಡ ವರ್ಮ ಹೇಗೆ ಡಚ್ಚರನ್ನ ಚೆಕ್ ಮಾಡ್ದ? ಸಿಂಪಲ್. ಮಾರ್ತಾಂಡ ವರ್ಮ ಏನ್ ಮಾಡ್ತಾನೆ? ಮಾರ್ತಾಂಡ ವರ್ಮ ಸುತ್ತಮುತ್ತಲಿನ ಅಂದ್ರೆ ಯಾವ್ದಾವ್ದು ಆಜು ಬಾಜು ಇರುತ್ತೋ, ಸರೌಂಡಿಂಗ್ ಇರುತ್ತೋ, ಅವುಗಳನ್ನ ತನ್ನ ಕಂಟ್ರೋಲ್ ಅಲ್ಲಿ ತೆಗೆದುಕೊಳ್ತಾನೆ. ಪೆಪ್ಪರ್ ಗ್ರೋವಿಂಗ್ ಏರಿಯಾಸ್, ಮೆಣಸು ಬೆಳೆಯುವ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾನೆ. ಹಾಗೆ ಯಾವಾಗ ಅಟ್ಯಾಕ್ ಆಗುತ್ತೋ, ಕೊಚ್ಚಿ, ವಡಕುಂಕೂರ್, ಪುರಕ್ಕೋಡ್, ಕಾಯಂಕುಳಂ, ಅಲ್ಲಿಂದ ಅವರನ್ನ ಸೋಲಿಸ್ತಾನೆ. ಕೊನೆಗೆ 1741 ಸಹ ಮತ್ತೊಂದು ಸಲ ಸೋಲಿಸಿ ಡಚ್ಚರಿಗೆ ಬಹಳಷ್ಟು ಲಾಸ್ ಆಗತ್ತೆ. ಅವರು ಕೊನೆಗೆ ಶರಣಾಗ್ತಾರೆ, ಸರೆಂಡರ್ ಆಗಿ ಭಾರತವನ್ನ ಬಿಟ್ಟು 1753 ಟ್ರೀಟಿಯನ್ನ ಸೈನ್ ಮಾಡ್ತಾರೆ. ಇಷ್ಟೇ ಇರುವಂತಹದ್ದು. ಪ್ಲಾಸಿ, ಎರಡನೇ ಕಾರ್ನಾಟಿಕ್ ಯುದ್ಧ, ಬಕ್ಸಾರ್ ಕದನ, ಈ ಮೂರೂ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಎರಡನೇ ಕಾರ್ನಾಟಿಕ್ ಯುದ್ಧ ಇಯರ್ 1749 to 1754. ಯಾರ ಮಧ್ಯೆ? ಬ್ರಿಟಿಷರು ರಾಬರ್ಟ್ ಕ್ಲೈವ್, ಮತ್ತೊಂದು ಕಡೆ ಫ್ರೆಂಚರು ಡ್ಯೂಪ್ಲೆ. ಯಾಕಾಗತ್ತೆ? ಫ್ರೆಂಚರು ಚಂದಾ ಸಾಹೇಬ್ನನ್ನ ಸಪೋರ್ಟ್ ಮಾಡ್ತಾರೆ, ಹೈದರಾಬಾದ್ನಲ್ಲಿ ಸಲಾಬತ್ ಜಂಗ್ನನ್ನ ಸಪೋರ್ಟ್ ಮಾಡ್ತಾರೆ. ಆದ್ರೆ ರಾಬರ್ಟ್ ಕ್ಲೈವ್ ಚಂದಾ ಸಾಹೇಬ್ನನ್ನ ಕೊಂದು ಬಿಡ್ತಾನೆ. ಹೀಗಾಗಿ ಬ್ರಿಟಿಷರು ಗೆಲ್ತಾರೆ. ಅದೇ ಸೋತಂತಹ ಡ್ಯೂಪ್ಲೆಗೆ ದುಡ್ಡು ಹೋಯ್ತು ಯುದ್ಧ ಮಾಡ್ಲಿಕ್ಕೆ ಹೋಗಿ, ಹಾಗೆ ಅವಮಾನನೂ ಸಹ ಆಗತ್ತೆ. ಅದಕ್ಕೋಸ್ಕರ ವಾಪಸ್ ಕರ್ಸ್ಕೊಳ್ತಾರೆ. ಟ್ರೀಟಿ ಆಫ್ ಪಾಂಡಿಚೇರಿಯೊಂದಿಗೆ ಈ ಯುದ್ಧ ಅಂತ್ಯ ಆಗತ್ತೆ. ಬ್ಯಾಟಲ್ ಆಫ್ ಪ್ಲಾಸಿ, ಇದಂತೂ ನಿಮಗೆ ನಿದ್ದೆಲಿದ್ರೂ ಸಹ ಆನ್ಸರ್ ಬರಬೇಕು, ಯಾಕಂದ್ರೆ ಅಷ್ಟೊಂದು ಬಾರಿ ಈ ಕ್ವಶನ್ ಅನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. 3 ಕಾರಣಗಳು ಬರುತ್ತೆ. ದಸ್ತಕ್, ಬ್ಲ್ಯಾಕ್ ರೂಮ್, ಕಪ್ಪು ಕೋಣೆ ದುರಂತ, ಫೋರ್ಟ್, ಕೋಟೆಯ ದುರಸ್ತಿ. ಪರಿಣಾಮ ಏನಾಗತ್ತೆ? ಭಾರತೀಯರು ಸೋಲ್ತಾರೆ. ಹೀಗಾಗಿ ಗ್ರೀಡ್, ಲೋಭಿತನ ಹೊರಗೆ ಬರುತ್ತೆ. ಮೀರ್ ಜಾಫರ್ ನವಾಬನಾಗ್ತಾನೆ. ಬಿಸ್ನೆಸ್ ಮಾಡಲಿಕ್ಕೆ ಎಕ್ಸ್ಕ್ಲೂಸಿವ್ ರೈಟ್ಸ್ ಸಿಗತ್ತೆ. ಹಾಗೆ 17 crore 70 lakhs 17 ಕೋಟಿ 70 ಲಕ್ಷವನ್ನ ಕೊಡಬೇಕಾಗತ್ತೆ, ಹ್ಯೂಜ್ ಅಮೌಂಟ್. ಬಕ್ಸಾರ್ ಕದನದ ಪರಿಣಾಮಗಳೇನು? ಬ್ರಿಟಿಷರು ಗೆಲ್ತಾರೆ. ಸೊ ಬ್ರಿಟಿಷರು ಗೆಲ್ಲೋದ್ರಿಂದ ಏನಾಗತ್ತೆ? ಯಾರ್ಯಾರು ಅಪೋಸಿಟ್ ನಲ್ಲಿ ಇರ್ತಾರೋ ಅವರು ದುಡ್ಡನ್ನ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಅವಧ್ನ ನವಾಬ ಇರಬಹುದು, ಎರಡನೇ ಶಾ ಆಲಂ ಇರಬಹುದು, ಇವರೆಲ್ಲರೂ ದುಡ್ಡನ್ನ ಕೊಡ್ತಾರೆ. ಬಂಗಾಳ ದಿವಾನಿ ರೈಟ್ಸ್, ಭೂಕಂದಾಯ ಹಕ್ಕು ಬ್ರಿಟಿಷರಿಗೆ ಸಿಗತ್ತೆ. ಅದರ ಜೊತೆಗೆ ಬಂಗಾಳ, ಬಿಹಾರ, ಒಡಿಸ್ಸಾ, ಅವಧ್ ಇವೆಲ್ಲವೂ ಬ್ರಿಟಿಷರಿಗೆ ಸೇರತ್ತೆ. ಪವರ್ಫುಲ್ ಆಗ್ತಾರೆ ಸಿಕ್ಕಾಪಟ್ಟೆ. ರಾಬರ್ಟ್ ಕ್ಲೈವ್ ಡ್ಯುಯಲ್ ಗವರ್ಮೆಂಟ್ ಅನ್ನ ತೆಗೆದುಕೊಂಡು ಬರ್ತಾನೆ. ಇದೇ ಫಸ್ಟ್ ಚಾಪ್ಟರ್ ನ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸಸ್ ಕ್ವಶನ್ಸ್ ಗಳಾಗಿವೆ. ಈಸಿ ಆಗಿರುವಂತಹದ್ದು, 3 ಮಾರ್ಕ್ಸ್ ನಿಮ್ಮ ಪಾಕೆಟ್ ಅಲ್ಲಿ ಬರುತ್ತೆ. ಹೀಗಾಗಿ ಚಿಂತೆಯನ್ನ ಮಾಡ್ಕೊಳ್ಳಿಕ್ ಹೋಗಬೇಡಿ. ಯಾವಾಗ ಯೂನಿಟ್ ಟೆಸ್ಟ್ ಇರುತ್ತೋ ಅಥವಾ ಎಕ್ಸಾಮ್ ಇರುತ್ತೋ ಈ ಒಂದು 10 ನಿಮಿಷದ ವಿಡಿಯೋವನ್ನ ನೋಡಿ ನಿಮ್ಮ ಅಡ್ವೆಂಟು ಕವರ್ ಆಗತ್ತೆ. ಇದೇ ರೀತಿ ನೆಕ್ಸ್ಟ್ ಯಾವ ಚಾಪ್ಟರ್ನ ಎಕ್ಸರ್ಸೈಸ್ ಕ್ವಶನ್ಸ್ಗಳನ್ನ ಮಾಡಬೇಕು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಪರೀಕ್ಷಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.